ಮೋಹನ್ ಲಾಲ್ ಊರಲ್ಲಿರೋ ಒಂದು ಹೆಸರುವಾಸ ರೈತನಾಗಿದ್ದ. ಆದ್ರೆ ತನ್ನ ಹೆಂಡತಿ ಅನಾರೋಗ್ಯದಿಂದ ಅವನ ಹತ್ರ ಇರೋ ಹೊಲ ಗದ್ದೆನ ಮಾರ್ಬೇಕಾಗಿತ್ತು. ಆದ್ರಿಂದ ಅವನ್ ಮನೆ ಪಕ್ಕದಲ್ಲಿ ಒಂದು ಪರಾಟ ಅಂಗಡಿನ ಓಪನ್ ಮಾಡ್ದ. ಬೇಗನೆ ಅವನ್ ವ್ಯಾಪಾರ ಹಾಗೂ ರುಚಿಕರವಾದ ಪರಾಟದಿಂದ ಊರಲ್ಲಿರೋ ಜನರನ್ನೆಲ್ಲ ಸೆಳೆದಿದ್ದ. ಸುಮಿತ್ರಾ ಹಾಗೂ ರಾಜು ಸ್ಕೂಲ್ ಪಕ್ಕದಲ್ಲಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿತ್ತು. ಅದರ ಪ್ರಚಾರವನ್ನು ರೇಡಿಯೋ, ನ್ಯೂಸ್ ಪೇಪರ್, ಆಟೋ ಮತ್ತೆ ದೊಡ್ಡ ದೊಡ್ಡ ಬೋರ್ಡ್ ಗಳಲ್ಲೆಲ್ಲ ಹಾಕಿದ್ರು. ಈ ತರ ಪ್ರಚಾರವಾಗಿತ್ತು. ನಿನ್ನೆ ನಾವು ಪಿಜ್ಜಾ ತಿಂದ್ವಿ. ಎಂತ ಪಿಜ್ಜಾ ಅಂತ್ಯ? ನಾನು ನಮ್ಮಪ್ಪ ಪಿಜ್ಜಾ ಆರ್ಡರ್ ಮಾಡಾದ್ಮೇಲೆ 1 ಗಂಟೆ ಕಾಲ ಪಾರ್ಕಿಂಗ್ ಅಲ್ಲೇ ವೇಟ್ ಮಾಡಿದ್ವಿ. ಆಮೇಲೆ ನಮಗ್ ಪಿಜ್ಜಾ ಸಿಕ್ತು. ಹೌದಾ? ಅಷ್ಟೊಂದು ರುಚಿಕರವಾಗಿತ್ತ ಪಿಜ್ಜಾ? ಮತ್ತಿನ್ನೇನು, ನಿಮ್ಗಳನ್ನ ಒಳಗೂ ಕೂಡ ಬಿಡಲ್ಲ ಆ ಗಾರ್ಡು. ಒಳಗ್ ಹೋಗಕ್ ಯಾಕೆ ಬಿಡಲ್ಲ? ಅಯ್ಯೋ, ಅದು ನಿಮ್ಮಪ್ಪನ ಫುಟ್ಬಾತಿನ ಪರೋಟ ಅಂಗಡಿ ಅನ್ಕೊಂಡ. ಯಾರ್ ಬೇಕಂದ್ರು ಹೋಗೋದಕ್ಕೆ. ಆ ಅಂಗಡಿಗೊಂದು ಸ್ಟೇಟಸ್ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾರಲ್ಲಿ ಕಾಯ್ತಾ ಇರ್ತಾರೆ. ಆಗ್ಲೇ ಅವ್ರಿಗೆ ಪಿಜ್ಜಾ ತಿನ್ನೋದಕ್ ಸಿಗೋದು. ಗೊತ್ತಾಯ್ತಾ? ರಾಕಿ ಮಾತನ್ನು ಕೇಳಿ ಎಲ್ರು ನಗಕ್ ಶುರು ಮಾಡ್ತಾರೆ. ಆದ್ರೆ ಸುಮಿತ್ರಾಗೆ ರಾಕಿ ಮಾಡ್ದ ತಮಾಷೆ ಇಷ್ಟ ಆಗ್ಲಿಲ್ಲ. ರಾಜು ಸ್ಕೂಲಿಂದ ಮನೆ ಕಡೆಗೆ ಹೋಗ್ಬೇಕಾದ್ರೆ ಪಿಜ್ಜಾ ಅಂಗಡಿ ಮುಂದೆ ಇರೋ ಜನರ ಗುಂಪನ್ನು ನೋಡಿ ಬೆಪ್ಪಾಗ್ತಾನೆ. ಸುಮಿತ್ರಾ ಅವನ್ನ ಸಮಾಧಾನಿಸಿ ಮನೆ ಕರ್ಕೊಂಡ್ ಬರ್ತಾಳೆ. ಅಪ್ಪ ಅಪ್ಪ, ನಮ್ಗೂ ಪಿಜ್ಜಾ ತಿನ್ಬೇಕು. ಸರಿ ಪುಟ್ಟ, ಯಾವತ್ತಾದ್ರೂ ಕೊಡಿಸ್ತೀನಿ. ಆದ್ರೀಗ ಬಿಸಿ ಬಿಸಿ ಆಲೂ ಪರೋಟ ಮಾಡಿದೀವಿ, ಅದನ್ ತಿನ್ನು. ನಾನ್ ತಿನ್ನಲ್ಲ, ನನ್ಗೆ ಪಿಜ್ಜಾನೇ ಬೇಕು. ನೋಡು ರಾಜು, ಪಿಜ್ಜಾ ತುಂಬಾ ದುಬಾರಿ ಬೆಲೆ. ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಸದ್ಯಕ್ಕೆ ಪಿಜ್ಜಾ ಕೊಡ್ಸಕ್ ಆಗಲ್ಲ. ಆದ್ರೆ ನಿನಗ್ ಮಾತ್ ಕೊಡ್ತೀನಿ, ಒಂದಲ್ಲ ಒಂದಿನ ಖಂಡಿತ ಪಿಜ್ಜಾ ಕೊಡಿಸ್ತೀನಿ. ಇಲ್ಲ ಅಪ್ಪ, ನನಗ್ ನಾಳೆನೆ ಪಿಜ್ಜಾ ಬೇಕು. ಒಂದ್ ವೇಳೆ ಪಿಜ್ಜಾ ಸಿಕ್ಕಿಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ. ರಾಜು, ಹಠ ಮಾಡ್ಬೇಡ. ಅಪ್ಪ ಹೇಳ್ತಿದಾರಲ್ವಾ, ಅವ್ರು ನಮ್ಮನ್ ಒಂದಿನ ಪಿಜ್ಜಾ ತಿನ್ನಕ್ ಕರ್ಕೊಂಡು ಹೋಗ್ತಾರಂತ. ಇಲ್ಲ ಅಕ್ಕ, ನಾನಂತೂ ಪಿಜ್ಜಾ ನಾಳೆನೆ ತಿನ್ಬೇಕು. ರಾಕಿ ಅಣ್ಣ ಸ್ಕೂಲಲ್ಲಿ ಹೇಳಿದ್ರು ಪಿಜ್ಜಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಯ್ಯೋ ರಾಜು, ಅವ್ನ್ ಡಾಕ್ಟರ್ ಮಗ, ಅವನ ಹತ್ರ ತುಂಬಾನೇ ದುಡ್ಡಿದೆ. ಇವಾಗ ಹೋಗ್ ಊಟ ಮಾಡು. ಪರಾಟ ತಿನ್ಕೊಂಡು ಮಕ್ಳು ಮಲ್ಕೊಂಡ್ರು. ಆದ್ರೆ ಮೋಹನ್ ಲಾಲ್ಗೆ ನಿದ್ದೆನೆ ಬರ್ಲಿಲ್ಲ. ಅವನು ಅವನ್ ಬಡತನದ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನ್ ಎಷ್ಟು ದುರಾದೃಷ್ಟವಂತ ಅಂತ. ಅವನ್ ಮಕ್ಳ ತಿನ್ನೋ ಆಸೆನ್ ಕೂಡ ಅವನ್ಗೆ ಪೂರೈಸಕ್ ಆಗ್ತಿರ್ಲಿಲ್ಲ. ಅವನ್ ಕಣ್ಣಿಂದ ನೀರ್ ಬಂತು. ಹೀಗ್ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಮರುದಿನ ಬೆಳಿಗ್ಗೆ ಮಕ್ಳು ಶಾಲೆಗೆ ಹೋದ್ರು. ಇವತ್ ಕೂಡ ಇಡೀ ಸ್ಕೂಲಲ್ಲಿ ಪಿಜ್ಜಾದೇ ಚರ್ಚೆ ನಡೀತಿತ್ತು. ಗೆಳೆಯರೇ, ನಾಳೆ ನನ್ನ ಜನ್ಮದಿನ. ಮತ್ತೆ ನಾಳೆ ನನ್ ಕಡೆಯಿಂದ ಸಂಜೆ ಎಲ್ಲರಿಗೂ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ. ನಾಳೆ ಸಂಡೇ, ಮತ್ತೆ ಸ್ಕೂಲ್ಗೂ ಕೂಡ ರಜಾ ಇದೆ. ನಾಳೆ ಸಂಜೆ ಎಲ್ಲಾರು ಒಳ್ಳೊಳ್ಳೆ ಬಟ್ಟೆನ ಹಾಕೊಂಡ್ ಬರ್ಬೇಕು. ಓಕೆ ಅಣ್ಣ, ನಾವು ಬರ್ಬೋದಲ್ವಾ? ನಮ್ಗೆ ಹೇಳಲೇ ಇಲ್ಲ ನೀವು. ಇಲ್ಲ, ನೀವೆಲ್ಲ ಅಲ್ಲಿ ಬರ್ಬಾರ್ದು. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರೋದು. ಒಳ್ಳೆ ಸ್ಟೇಟಸ್ ಇರೋ ವ್ಯಕ್ತಿಗಳು ಬರ್ತಾರೆ. ನೀನ್ ಬರೀ ಪರೋಟ ತಿನ್ಬೇಕು. ರಾಜು, ಇವ್ರ ಪಿಜ್ಜಾಕ್ಕಿಂತ ನಮ್ ಪರಾಟ ತುಂಬಾ ರುಚಿಕರವಾಗಿದೆ. ಅಯ್ಯೋ ಹೋಗೋಗು, ಮಂಗಂಗೆಲ್ ಗೊತ್ತಾಗುತ್ತೆ ಪಿಜ್ಜಾ ಎಷ್ಟು ರುಚಿಯಾಗಿರುತ್ತೆ ಅಂತ. ಸ್ಕೂಲ್ ಹೊರಗಡೆ ಪಿಜ್ಜಾದು ಪೋಸ್ಟರ್ ಹಾಕಿದಾರಲ್ಲ, ಅದನ್ನ ನೋಡ್ಕೊಂಡು ಪರೋಟ ತಿನ್ರಿ. ಪಿಜ್ಜಾ ತಿಂತಾ ಇದೀನಿ ಅನ್ಕೊಂಡು. ರಾಕಿ, ಹೀಗೆಲ್ಲ ಮಾತಾಡ್ಬಾರ್ದು. ನಡಿ ಸುಮಿತ್ರಾ, ಇವನು ಈ ತರನೇ ಮಾತಾಡೋದು. ರಾಜು ಫೋಟೋ ನೋಡಿ ಪರಾಟ ತಿನ್ನೋ ವಿಷಯದಲ್ಲಿ ಎಲ್ರೂ ನಗಕ್ ಶುರು ಮಾಡಿದ್ರು. ಸುಮಿತ್ರಾ ಮತ್ತೆ ರಾಜುಗೆ ತುಂಬಾನೇ ಬೇಜಾರಾಯ್ತು. ಇಬ್ರು ಮನೆಗ್ ಬಂದ್ರು. ಅಯ್ಯೋ ರಾಜು, ಯಾಕೆ ಹಿಂಗೆ ಮುಖ ಸಪ್ಪಗಿಟ್ಕೊಂಡಿದ್ಯಾ? ಅಪ್ಪ, ವಿಷಯ ಏನಂದ್ರೆ ನಾಳೆ ರಾಕಿಯ ಹುಟ್ಟಿದ ಹಬ್ಬ. ಅವ್ನ್ ಎಲ್ರನ್ನು ಕರ್ದಿದ್ದಾನೆ, ಆದ್ರೆ ನಮ್ಮನ್ ಬಿಟ್ಟು. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಅಯ್ಯೋ, ಇಷ್ಟೇನಾ ವಿಷಯ? ನಾಳೆ ನಿಮ್ಗೋಸ್ಕರ ನಾನು ಒಳ್ಳೆ ಆಲೂ ಪರೋಟ ಕೊಡಿಸ್ತೀನಿ. ಮತ್ತೆ ನಾವು ಪಾರ್ಟಿ ಮಾಡೋಣ. ನನಗ್ ಬೇಕಾಗಿಲ್ಲ ಪರೋಟ, ನನಗಂತೂ ಪಿಜ್ಜಾ ಬೇಕು. ನಾನು ಪಿಜ್ಜಾ ತಿನ್ಬೇಕು. ಪುಟ್ಟ, ನಾನ್ ಹೇಳ್ದೆ ತಾನೆ, ಈಗ ನನ್ನ ಹತ್ರ ನಿಮ್ಗಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಪಿಜ್ಜಾ ಎಲ್ಲಿಂದ ಕೊಡಿಸ್ಲಿ? ಇಷ್ಟ ಹೇಳಿ ಮೋಹನ್ ಲಾಲ್ ಕಣ್ಣಲ್ಲಿ ನೀರ್ ತುಂಬಿಸಿ ಏನು ಹೇಳ್ದೆ ಮನೆಯಿಂದ ಹೊರಗ್ ನಡ್ಕೊಂಡ್ ಹೋದ. ರಾಜು, ನೀನು ಆ ತರ ಮಾತಾಡ್ಬಾರ್ದಾಗಿತ್ತು. ಪಿಜ್ಜಾ ಹಠ ಬಿಟ್ಬಿಡು ರಾಜು. ದುಡ್ಡಿದ್ದಾಗ ಖಂಡಿತ ಪಿಜ್ಜಾ ತಿನ್ನಕ್ ಹೋಗೋಣ. ಇಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಯಾವತ್ತೂ ಇರ್ಲಿಲ್ಲ. ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ, ಮತ್ತೆ ನಾವು 2 ವರ್ಷದಿಂದ ಒಂದೇ ಬಟ್ಟೆ ಹಾಕೋತಿದೀವಿ. ಏನ್ ನಾವು ಯಾವತ್ತೂ ಪಿಜ್ಜಾ ತಿನ್ನೋದಕ್ಕಾಗಲ್ವಾ ಅಕ್ಕ? ಆತರ ಏನಿಲ್ಲ ರಾಜು, ನಾವ್ ಖಂಡಿತ ಒಂದಲ್ಲ ಒಂದಿನ ಪಿಜ್ಜಾ ತಿಂತೀವಿ. ಆ ರಾತ್ರಿ ರಾಜು ಮನೇಲಿ ಊಟ ಮಾಡಿಲ್ಲ. ಮನೆಯಲ್ಲಿ ಯಾರು ತಿಂದಿಲ್ಲ. ಬೆಳಿಗ್ಗೆ ಮೋಹನ್ ಲಾಲ್ ಎದ್ದು ಬಜಾರ್ ಕಡೆ ಹೋದ್ರು. ವಾಪಸ್ ಬಂದು ನೋಡ್ದಾಗ ರಾಜು ಇನ್ನ ಮಲ್ಗಿದ್ದ. ಸುಮಿತ್ರಾ ಗೊತ್ತಾಯ್ತು ರಾಜು ಇನ್ನ ಕೋಪದಲ್ಲಿದ್ದಾನೆ ಅಂತ. ತಿಂಡಿ ಕೂಡ ತಿನ್ಲಿಲ್ಲ. ಎದೋಳು ಪುಟ್ಟ, ನಾನ್ ಇವತ್ತು ನಿಮ್ಗೋಸ್ಕರ ಪರೋಟ ಪಿಜ್ಜಾ ಕೊಡಿಸ್ತೀನಿ. ನಡಿ ಎದೋಳು. ಅಪ್ಪ, ನಾನ್ ಹೇಳ್ದೆ ತಾನೆ, ನನ್ಗೆ ಪರೋಟ ಸಿಗೋವರೆಗೂ
ಬೇರೆ ಏನು ತಿನ್ನಲ್ಲ. ಮೋಹನ್ ಲಾಲ್ ಪರಾಟದ ಮೇಲೆ ಚೀಸ್, ಫ್ರೂಟ್ಸ್ ಮತ್ತು ಸ್ಯಾಲಡ್ ಹಾಕಿ ಪಿಜ್ಜಾ ಮಾಡ್ತಾನೆ. ಆದ್ರೆ ಎಷ್ಟ್ ಹೇಳಿದ್ರು ರಾಜು ಒಂದ್ ಚೂರು ಕೂಡ ತಿನ್ನಲ್ಲ. ಸುಮಿತ್ರಾ ಕೂಡ ರಾಜುನ್ ಒಪ್ಸಕ್ಕೆ ಹೇಳ್ತಾಳೆ, ಆದ್ರೂ ಅವನ್ ಒಪ್ಪಲ್ಲ. ಇವತ್ ಕೂಡ ಎಲ್ರು ಹಶ್ವಿಂದಾನೆ ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ ರಾಜುಗೆ ತುಂಬಾನೇ ಹಶ್ವಾಗುತ್ತೆ. ಅವನು ಕಿಚನ್ಗೆ ಹೋಗಿ ಅಲ್ಲಿರೋ ಪರಾಟ ಪಿಜ್ಜಾನ್ ತಿಂತಾನೆ. ಅವನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ಪರಾಟ ಪಿಜ್ಜಾ ಕ್ಷಣಗಳಲ್ಲೇ ಖಾಲಿ ಆಗುತ್ತೆ. ಮೋಹನ್ ಲಾಲ್ ಸುಮ್ನೆ ನಿಂತ್ಕೊಂಡು ಅವನ್ ತಿನ್ನೋದನ್ನ ನೋಡ್ತಾನೆ. ಬೆಳಿಗ್ಗೆ ಎದ್ದು ಮೋಹನ್ ಲಾಲ್ ಬಜಾರ್ ಕಡೆಗೆ ಹೋಗ್ತಾನೆ. ವಾಪಸ್ ಬಂದು ಸುಮಿತ್ರನ ಕರೀತಾನೆ. ಸುಮಿತ್ರಾ, ಸುಮಿತ್ರಾ, ಹಾ ಅಪ್ಪ, ಬಂದೆ. ತಗೋ ದುಡ್ಡು. ಮತ್ತೆ ಸ್ಕೂಲಿಂದ ಬರ್ಬೇಕಂದ್ರೆ ಪಿಜ್ಜಾ ತಗೊಂಬರ್ಬೇಕು. ಅಪ್ಪ, ದುಡ್ಡು ಎಲ್ಲಿಂದ ಬಂತು? ಅದು ಎಲ್ಲಿಂದನೋ ಬಂತು. ಮತ್ತೆ ನಾನು ಟಿಫನ್ ಅಲ್ಲಿ ಪಿಜ್ಜಾ ಪರೋಟ ಇಟ್ಟಿದ್ದೀನಿ, ಮರಿದೆ ತಿನ್ಬೇಕು. ಸುಮಿತ್ರಾ ಮನೆಯಿಂದ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ಲು. ಅವಾಗ ನೋಡ್ದಾಗ ಅಪ್ಪ ಸೈಕಲ್ ಅಲ್ಲಿರ್ಲಿಲ್ಲ. ಅವಳಿಗೆ ಅರ್ಥ ಆಯ್ತು, ಅಪ್ಪ ಸೈಕಲ್ ಮಾರಿ ದುಡ್ಡು ತಂದ್ರು ಅಂತ. ಸುಮಿತ್ರಾ ಮತ್ತೆ ರಾಜು ಸ್ಕೂಲಿಗೆ ಬಂದ್ರು. ಸ್ಕೂಲಲ್ಲಿ ನಿನ್ನೆ ನಡೆದಿದ್ ರಾಕಿ ಬರ್ತ್ಡೇ ಪಾರ್ಟಿ ಬಗ್ಗೆನೇ ಮಾತುಗಳು. ಎಲ್ರ ಬಾಯಲ್ಲಿ ಪಿಜ್ಜಾ ಪಾರ್ಟಿ ಅನ್ನೋದೇ ಮಾತಿತ್ತು. ಲಂಚ್ಗೆ ಸುಮಿತ್ರಾ ಮತ್ತೆ ರಾಜು ಪರಾಟ ಪಿಜ್ಜಾನೇ ತಿಂತಾ ಇದ್ರು. ಅವಾಗಲ್ಲಿ ರೀತಾ ಬಂದ್ಲು. ಅಯ್ಯೋ, ನೀವಿಬ್ರು ಇದ್ ಯಾವ ಡಿಶ್ ತಿಂತಾ ಇದ್ದೀರಾ? ಇದು ನಮ್ಮಪ್ಪ ಮಾಡಿದ್ದು ಪರೋಟಾ ಪಿಜ್ಜಾ. ಹಾ, ಈ ಸ್ಪೆಷಲ್ ಡಿಶ್ ಅಪ್ಪ ಮಾಡಿದ್ದು. ತಗೋ, ನೀನು ತಿನ್ನು, ತುಂಬಾನೇ ಚೆನ್ನಾಗಿದೆ. ಓ ವಾವ್, ಇದು ತುಂಬಾನೇ ಚೆನ್ನಾಗಿದೆ. ಈ ಪರೋಟ ಪಿಜ್ಜಾ ಸಕ್ಕತ್ತಾಗಿದೆ. ಬನ್ನಿ, ಎಲ್ರು ಬನ್ನಿ, ಪರೋಟ ಪಿಜ್ಜಾ ನಿನ್ನೆಯ ಪಾರ್ಟಿ ಪಿಜ್ಜಾಕ್ಕಿಂತ ಎಷ್ಟೋ ಚೆನ್ನಾಗಿದೆ. ಸುಮಿತ್ರಾ, ಪ್ಲೀಸ್ ನನ್ಗೂ ಒಂದ್ ಪೀಸ್ ಕೊಡ್ತೀಯಾ? ಹಾ, ತಗೋ ರಾಕಿ, ನೀನು ತಿನ್ನು. ವಾ, ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿ ಆಗಿದೆ ಪರೋಟಾ ಪಿಜ್ಜಾ. ನಾನಂತೂ ಇಷ್ಟು ಟೇಸ್ಟಿ ಪಿಜ್ಜಾ ಯಾವತ್ತೂ ತಿಂದಿಲ್ಲ. ಬೇಗನೆ ಇಡೀ ಊರಲ್ಲಿ ಪರೋಟ ಪಿಜ್ಜಾದ ಬಗ್ಗೆನೇ ಚರ್ಚೆ ನಡೀತಿತ್ತು. ಸುಮಿತ್ರಾ ಅಪ್ಪನ್ಗೆ ಪರೋಟ ಪಿಜ್ಜಾ ಮಾಡಕ್ ಸಲಹೆ ಕೊಟ್ಲು. ಈಗ ಅವ್ರ ಅಂಗಡಿ ಮುಂದೆ ತುಂಬಾ ಜನ ಸೇರಿದ್ರು. ಪಿಜ್ಜಾ ಅಂಗಡಿಯಲ್ಲಿ ಜನಗಳು ಹೋಗೋದ್ ಕಡಿಮೆ ಆಯ್ತು. ಪಿಜ್ಜಾ ಅಂಗಡಿಗೆ ಇನ್ನೇನ್ ಮುಚ್ಚೋ ಅಂತ ಪರಿಸ್ಥಿತಿ ಬಂತು. ಒಂದು ದಿನ ಪಿಜ್ಜಾ ಅಂಗಡಿಯ ಮಾಲೀಕ ಮೋಹನ್ ಲಾಲ್ ಅಂಗಡಿಗೆ ಬಂದ. ಮೋಹನ್ ಲಾಲ್ ಅವರೇ, ನಾನು ನಿಮ್ಮ ಪರೋಟಾ ಪಿಜ್ಜಾ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವತ್ತು ಟೇಸ್ಟು ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಹುಶಃ ನಿಮ್ಮ ಕೈಯಲ್ಲಿ ಚಮತ್ಕಾರ ಇದೆ. ಹಾ, ಧನ್ಯವಾದ. ಯಾಕೆ ನಾವಿಬ್ರು ಸೇರ್ಕೊಂಡು ಕೆಲಸ ಮಾಡಬಾರ್ದು? ನೀನು ನನ್ನ ಅಂಗಡಿಯನ್ನ ಉಪಯೋಗಿಸ್ಕೋ, ನಾನು ಫಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನೋಡ್ಕೊಂತೀನಿ. ಎಷ್ಟು ಪ್ರಾಫಿಟ್ ಬರುತ್ತೋ ಅರ್ಧ ಅರ್ಧ ತಗೊಳ್ಳೋಣ. ಮೋಹನ್ ಲಾಲ್ಗೆ ಈ ಪ್ರಪೋಸಲ್ ಇಷ್ಟ ಆಯ್ತು. ಇಬ್ರು ಜೊತೆಗ್ ಸೇರಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಪರಾಟ ಪಿಜ್ಜಾನ ಟೇಸ್ಟ್ ಮತ್ತು ಒಳ್ಳೆಯ ಮಾರ್ಕೆಟಿಂಗ್ ಇಂದ ಬೇರೆ ಬೇರೆ ಊರ್ಗಳಲ್ಲಿ ಬ್ರಾಂಚ್ ಗಳು ಓಪನ್ ಆಯ್ತು. ಈಗ ಜನರು ಮೋಹನ್ ಲಾಲ್ ನ ಸೇಠ್ ಮೋಹನ್ ಲಾಲ್ ಅಂತ ಕರೆಯಕ್ ಶುರು ಮಾಡಿದ್ರು. ಅವನ್ ಊರಲ್ಲಿ ಒಂದು ದೊಡ್ಡದಾಗಿರೋ ಬಂಗ್ಲೆಯಲ್ಲಿರಕ್ ಶುರು ಮಾಡ್ದ. ಸೋನ್ಪುರ್ ಹಳ್ಳಿ ಬಿದಿರು ಬೆಳೆಯೋದಕ್ಕೆ ಅಂತಾನೆ ಬಹಳ ಫೇಮಸ್ ಇತ್ತು. ಅಲ್ಲಿ ಬಹಳಷ್ಟು ವರ್ಷಗಳಿಂದ ಬಿದಿರ್ನ ಬೆಳೀತಾ ಇದ್ರು. ದಿನೇಶ್ದು ಒಂದು ಬಿದಿರಿನ ಹೊಲ ಇತ್ತು. ಅವನ ಮಗ ರಾಜೇಶ್ ಕೂಡ ಅದೇ ಕೆಲಸ ಮಾಡ್ತಿದ್ದ. ಅರೆ ರಾಜೇಶ್, ನಮ್ಗೆ ಬಿದಿರು ಆರ್ಡರ್ ಬಂತಲ್ಲ, ಅದನ್ನೆಲ್ಲ ಕಳಿಸ್ಬಿಟ್ಟಿಯಾ? ಹಾ ಹೌದಪ್ಪ, ನಿನ್ನೆ ಸಂಜೆನೆ ಅದೆಲ್ಲ ಕಳಿಸ್ಬಿಟ್ಟಪ್ಪ. ಅದು ಸರಿಯಾಗಿ ಆರ್ಡರ್ ಹೋಗಿರುತ್ತೆ. ದುಡ್ಡು ಕೂಡ ಇವತ್ತೇ ನಮ್ಗೆ ಸಿಕ್ಬಿಡುತ್ತೆ ಅಪ್ಪ. ಸಂಜೆ ಆಗುತ್ತೆ. ಮತ್ತೆ ದಿನೇಶ್ನ ಮನೆಯ ಮುಂದೆ ಒಂದು ಬಿದಿರಿನ ಟ್ರಕ್ ನಿಂತಿರುತ್ತೆ. ಅರೆ, ಈ ಟ್ರಕ್ ಏನಕ್ಕೆ ವಾಪಸ್ ಬಂತು? ಬಿದಿರನ್ನ ಇಳಿಸಿ ಇದು ಪೇಮೆಂಟ್ ತಗೊಂಡ್ಬರ್ಬೇಕಿತ್ತಲ್ಲ. ದಿನೇಶ್ ಒಳಗಡೆಯಿಂದ ರಾಜೇಶ್ನ ಕರೀತಾನೆ. ರಾಜೇಶ್ ಒಳಗಡೆಯಿಂದ ಬರ್ತಾನೆ ಮತ್ತೆ ಬಹಳ ಬೇಜಾರಾಗಿರ್ತಾನೆ. ರಾಜೇಶ್, ಇಲ್ಲಿ ನೋಡಪ್ಪ, ಟ್ರಕ್ ವಾಪಸ್ ಬಂದಿದೆ. ಹಾ ಅಪ್ಪ, ನಂಗೆ ಗೊತ್ತು. ನಗರದಲ್ಲಿ ಬಿದಿರು ತಗೊಂತಾರಲ್ಲ, ಅವ್ರ ಫೋನ್ ಬಂದಿತ್ತು. ಅವ್ರಿಗೆ ನಮ್ಗಿಂತ ಕಮ್ಮಿಯಾಗಿ ಎಲ್ಲೋ ಬಿದಿರು ಸಿಗ್ತಾ ಇದೆ. ಅದರಿಂದ ಅವ್ರು ನಮ್ಮ ಹತ್ರ ಬಿದಿರು ತಗೊಳ್ಳಲ್ಲ. ಅರೆ, ಹೇಳ್ದೆ ಕೇಳ್ದೆ ಅವರು ಹೀಗೆ ಮಾಡಕ್ಕಾಗುತ್ತೆ? ನಮಗೆ ದುಡ್ಡಿನ ಅವಶ್ಯಕತೆ ಇಷ್ಟಿದೆ ಗೊತ್ತಾ? ಇಷ್ಟು ಬಿದ್ರನ್ನ ನಾವ್ ಏನ್ ಮಾಡೋದು? ಅವ್ರ ಹತ್ರ ಹೇಳು, ಅದೇ ರೇಟಿಗೆ ನಾವು ಕೊಡ್ತೀವಿ ಅಂತ. ಅಪ್ಪ, ನಾನು ಹತ್ರ ಮಾತಾಡ್ದೆ. ಆದ್ರೆ ನಮ್ಮ ಹತ್ರ ಅವರು ಬ್ಯಾಂಬು ತಗೊಳ್ಳೋದಕ್ಕೆ ತಯಾರೇ ಇಲ್ಲ ಅಪ್ಪ. ಅದು ಮಾತ್ರ ಅಲ್ಲ, ಇದನ್ನ ಅರ್ಧ ರೇಟಿ ಕೊಡ್ತೀನಿ ಅಂತ ಕೂಡ ನಾನು ಅವ್ರ ಹತ್ರ ಹೇಳ್ದೆ ಅಪ್ಪ. ಆದ್ರೆ ಒಪ್ಕೊಂಡೇ ಇಲ್ಲ. ದಿನೇಶ್ ಮತ್ತೆ ರಾಜೇಶ್ಗೆ ಈ ಆರ್ಡರ್ ಇಂದ ಬಹಳ ಆಸೆ ಇತ್ತು. ಸ್ವಲ್ಪ ದಿನಗಳಿಂದ ಅವರ ಕೆಲಸ ಕಾರ್ಯ ಅಷ್ಟೇನ್ ಚೆನ್ನಾಗಿ ನಡೀತಿರ್ಲಿಲ್ಲ. ಈಗ ಇಷ್ಟೊಂದು ದೊಡ್ಡ ಆರ್ಡರ್ ವಾಪಸ್ ಬಂದಿರೋದ್ರಿಂದ ಅವರ ಭವಿಷ್ಯ ಮುಂದೆ ಕಗ್ಗತ್ತಲಾಗಿ ಕಾಣಿಸ್ತಿದೆ.
ಒಂದಿನ ರಾಜೇಶ್ ದಿನೇಶ್ ಹತ್ರ ಹೋಗ್ತಾನೆ ಮತ್ತೆ ಹೇಳ್ತಾನೆ, ಅಪ್ಪ ನೀನು ಚಿಂತೆ ಪಡ್ಬೇಡ, ನನ್ನ ಹತ್ರ ಒಂದು ಯೋಚನೆ ಇದೆ. ಇದೆಲ್ಲವನ್ನ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಪ್ಪ. ಆ ಏನ್ ಮಾಡ್ತೀಯಪ್ಪ? ನಂಗೇನ್ ಮಾಡ್ಬೇಕು ಅಂತನೂ ಹೊಳಿತಾನೆ ಇಲ್ಲ. ನನ್ನೆಲ್ಲ ಸ್ನೇಹಿತರ ಹತ್ರ ಸಹಾಯ ಕೇಳಕ್ ಹೋದೆ, ಆದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಎಲ್ರ ಸ್ಥಿತಿ ಸರಿಯಿಲ್ಲಪ್ಪ. ಮಾರ್ಕೆಟಲ್ಲಿ ಬಿದಿರು ರೇಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಅಪ್ಪ, ಇನ್ಮುಂದೆ ನಾವು ಬಿದಿರು ವ್ಯಾಪಾರವನ್ನ ಮಾಡೋದೇ ಬೇಡ. ಅರೆ, ನಮ್ಮ ಹತ್ರ ಬೇರೆ ಮಾಡೋದಕ್ಕೆ ಏನಿದೆ? ಏನ್ ಮಾಡಕ್ಕಾಗತ್ ಹೇಳು? ಅಪ್ಪ, ಇದನ್ನಿಟ್ಕೊಂಡು ನಾವು ಪಿಜ್ಜಾ ಮಾಡೋಣ. ಹ? ಏನು ಪಿಜ್ಜಾ? ಅದು ಹೇಗೆ? ಸಿಟಿಯಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಪ್ಪ. ನನ್ನ ಅವಸ್ಥೆನ ಹೇಳಿಕೊಳ್ಳೆ ಅವನು ಒಳ್ಳೆ ಐಡಿಯಾವನ್ನ ಕೊಟ್ಟ, ಗೊತ್ತಾ? ನಗರದಲ್ಲಿ ಪಿಜ್ಜಾ ಜಾಸ್ತಿ ತಿಂತಾರೆ, ವಿವಿಧ ಪಿಜ್ಜಾ ಎಲ್ಲ ಸಿಗುತ್ತೆ. ಅದರಲ್ಲಿ ತುಂಬಾ ಫೇಮಸ್ ಆದ ಒಂದು ಬಂಬೂ ಪಿಜ್ಜಾ ಇದೆ. ಅದರಲ್ಲಿ ಬಿದಿರನ್ನ ಇಟ್ಟು ಒಳಗೆ ಸ್ಟಫ್ ಎಲ್ಲ ಹಾಕಿ ಪಿಜ್ಜಾ ಮಾಡ್ತಾರೆ. ನಾವು ಬಂಬೂ ಪಿಜ್ಜಾವನ್ನ ಮಾಡೋಣಪ್ಪ. ಅರೆ ಆದ್ರೆ ಅಪ್ಪ, ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ತಾನೇ? ನೀವು ಚಿಂತೆ ಮಾಡ್ಬಿಡಿ ಅಪ್ಪ, ನನ್ನ ಫ್ರೆಂಡ್ ಇದಾನಲ್ಲ ಅವನು ಎಲ್ಲವನ್ನ ನೋಡ್ಕೋತಾನೆ, ಗೊತ್ತಾ? ರಾಜೇಶ್ ದಿನೇಶ್ ಜೊತೆ ಸೇರ್ಕೊಂಡು ಬಿದಿರಿನ ಪಿಜ್ಜಾ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ನಿಧಾನವಾಗಿ ಬಿದಿರಿನ ಪಿಜ್ಜಾ ಮಾಡೋದನ್ನ ಕಲಿತಾರೆ. ಅದಾದ್ಮೇಲೆ ಅವನು ಒಂದು ಅಂಗಡಿ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ರಾಜೇಶ್ ಮತ್ತೆ ದಿನೇಶ್ ಇಬ್ರು ಸೇರ್ಕೊಂಡು ಬಿದಿರಿನಿಂದ ಒಂದು ಚಿಕ್ಕ ಹೋಟೆಲ್ ಮಾಡ್ತಾರೆ. ಮತ್ತೆ ಆ ಹೋಟೆಲ್ ಅಲ್ಲಿ ಕಿಟಕಿ, ಬಾಗ್ಲು, ಕುರ್ಚಿ, ಟೇಬಲ್ ಎಲ್ಲಾನು ಬಿದಿರಿನಿಂದ ಮಾಡಿರ್ತಾರೆ. ಮೊದಲು ಆ ಹೋಟೆಲ್ಗೆ ಯಾರು ಕೂಡ ಬರ್ತಿರ್ಲಿಲ್ಲ. ಆದ್ರೆ ಒಂದಿನ ಕಾಲೇಜ್ ಹುಡುಗರು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಎಂತ ಒಳ್ಳೆ ಹೋಟೆಲ್, ಎಲ್ಲ ಬಿದ್ರಿಂದನೇ ಮಾಡ್ಯಾರ. ಮತ್ತೆ ನಮ್ಮ ಸ್ಪೆಷಲ್ ಆದ ಬಂಬೂ ಪಿಜ್ಜಾ. ಸರಿ ಬಾ, ನಾವು ಕೂಡ ಬಿದಿರು ಪಿಜ್ಜಾವನ್ನ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನಾನು ಆರ್ಡರ್ ಮಾಡ್ತೀನಿ. ಸುರೇಶ್ ಮತ್ತೆ ವಿವೇಕ್ ಇಬ್ರು 2 ಬ್ಯಾಂಬೂ ಪಿಜ್ಜಾ ಆರ್ಡರ್ ಮಾಡ್ತಾರೆ. ಅರೆ ವಿವೇಕ್, ನೋಡಿದ್ಯಾ, ಇಲ್ಲಿ ಎಲ್ಲ ಕುರ್ಚಿ ಟೇಬಲ್ ಕೂಡ ಬಿದ್ರಿಂದನೇ ಮಾಡ್ಯಾರ. ಮತ್ತೆ ಅಲ್ಲೋಡು, ಎಲ್ಲವೂ ಹೇಗೆ ಪಳ ಪಳ ಅಂತ ಹೊಳಿತಾ ಇದೆ. ಇವತ್ತು ಪ್ಲಾಸ್ಟಿಕ್ ಲೋಗದಲ್ಲಿ ಈ ಎಕೋ ಫ್ರೆಂಡ್ಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಎಲ್ಲರೂ ಕೂಡ ಎಕೋ ಫ್ರೆಂಡ್ಲಿ ವಸ್ತುವನ್ನ ಯೂಸ್ ಮಾಡಬೇಕು. ನಾನು ಓನರ್ ಹತ್ರ ಮಾತಾಡ್ತೀನಿ. ಇದು ನೋಡಿ ಎಲ್ಲರೂ ಪ್ರೇರಣೆ ಆಗ್ಬೇಕು. ವಿವೇಕ್ ಮತ್ತೆ ಸುರೇಶ್ ದಿನೇಶ್ನ ಕರೆದು ಅವ್ರಿಗೆ ಕ್ವೆಶ್ಚನ್ ಕೇಳ್ತಾರೆ. ನಿಮ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲವನ್ನ ನೀವು ಹೇಗ್ ಮಾಡಿದ್ರಿ? ದಿನೇಶ್ ಅವರಿಬ್ಬರಿಗೆ ಅವರ ಪೂರ್ತಿ ಕತೆ ಹೇಳ್ತಾರೆ. ವಿವೇಕ್ ಮತ್ತೆ ಸುರೇಶ್ಗೆ ದಿನೇಶ್ನ ಕಥೆ ಬಹಳ ಇಷ್ಟ ಆಗುತ್ತೆ. ನಿಮ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆಯಾ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ಈಗ ನಾವು ಲಾಭದಲ್ಲಿ ಇಲ್ಲ. ನಂಗೆ ನಂಬಿಕೆ ಇದೆ, ಮುಂಬರೋ ಕಾಲದಲ್ಲಿ ಖಂಡಿತವಾಗಿ ನಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಖಂಡಿತವಾಗಿ ಲಾಭ ಆಗೇ ಆಗುತ್ತೆ. ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂದ್ಕೊಂಡಿದೀವಿ. ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೊಸ ಹೊಸ ವಿಷಯಗಳನ್ನು ನಾವು ಹಾಕ್ತಾ ಇರ್ತೀವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ನಿಮ್ಮ ಹೋಟೆಲ್ ಬಗ್ಗೆ ಎಲ್ಲವನ್ನ ರೆಕಾರ್ಡ್ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀವಿ. ಈ ರೀತಿ ಸುಮಾರು ಜನರಿಗೆ ನಿಮ್ಮ ಅಂಗಡಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಇದರಿಂದ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ, ನೀವು ಫೇಮಸ್ ಆಗ್ಬಿಡ್ತೀರಾ. ಸುರೇಶ್ ಮತ್ತೆ ವಿವೇಕ್ ಅಲ್ಲಿನ ಬ್ಯಾಂಬೂ ಪಿಜ್ಜಾ ತಿಂತಾರೆ. ಅವರಿಬ್ಬರಿಗೂ ಅದು ಬಹಳ ಇಷ್ಟ ಆಗುತ್ತೆ. ಅವರಿಬ್ರು ಅವರ ಫ್ರೆಂಡ್ಸ್ ಕೂಡ 10 ಬಿದಿರಿನ ಪಿಜ್ಜಾನ ಆರ್ಡರ್ ತಗೊಳ್ತಾರೆ. ಮಾರನೇ ದಿನ ಅವರು ಪೂರ್ತಿ ಫ್ರೆಂಡ್ಸ್ ಟೀಮ್ ಬಂದು ಆ ಹೋಟೆಲ್ನ ಪೂರ್ತಿ ವಿಡಿಯೋ ಕವರೇಜ್ ಮಾಡ್ತಾರೆ. ಮತ್ತೆ ಬ್ಯಾಂಬೂ ಪಿಜ್ಜಾ ಮಾಡೋ ರೆಸಿಪಿ ಕೂಡ ಶೂಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವರು ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಅರೆ, ನೀವು ನಮ್ಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅರೆ ಇಲ್ಲ ಅಂಕಲ್, ಈ ರೀತಿ ಎಲ್ಲವನ್ನ ಪ್ರಮೋಟ್ ಮಾಡದೆ ನಮ್ಮ ಕೆಲಸ. ಈಗಿನ ಕಾಲದಲ್ಲಿ ಈ ರೀತಿ ಎಲ್ಲ ಎಕೋ ಫ್ರೆಂಡ್ಲಿ ಎಲ್ಲ ಎಲ್ಲರೂ ಯೂಸ್ ಮಾಡಲೇಬೇಕು. ಇದರಿಂದ ಯಾವುದಕ್ಕೂ ಹಾನಿ ಆಗೋದೇ ಇಲ್ಲ. ಈ ವಿಡಿಯೋದಲ್ಲಿ ನಮಗೆ ಏನಾದರೂ ಲಾಭ ಸಿಕ್ಕಿದ್ರೆ ಅದನ್ನ ನಿಮಗೆ ಕೊಡ್ತೀವಿ ನಾವು. ಅರೆ ವಿವೇಕ್, ಇಲ್ಲಿ ನೋಡು, ಬಂಬೂ ಪಿಜ್ಜಾ ಅಂತ ಕೇಳಿದ ಕೂಡಲೇ 1 ಗಂಟೆಯಲ್ಲಿ 1,00,000 ವ್ಯೂಸ್ ಬಂದ್ಬಿಟ್ಟಿದೆ. 10,000 ಲೈಕ್ಸ್ ಮತ್ತೆ 1000 ಕಮೆಂಟ್ಸ್ ಕೂಡ ಬಂದಿದೆ. ಇವತ್ತಿನವರೆಗೂ ಇದೇ ನಮ್ಮ ಚಾನೆಲ್ನ ತುಂಬಾ ಪಾಪ್ಯುಲರ್ ಆದ ವಿಡಿಯೋ, ಗೊತ್ತಾ? ಎಲ್ರೂ ಈ ಎಕೋ ಫ್ರೆಂಡ್ಲಿ ಬಂಬೂ ಹೋಟೆಲ್ ಬಗ್ಗೆ ತಿಳ್ಕೋತಾರೆ. ಅಂಕಲ್, ನೀವೀಗ ಫೇಮಸ್ ಆಗ್ಬಿಡ್ರಿ. ಈ ರೀತಿ ತಂದೆ ಮಗ ಮಾಡಿದಂತ ಬ್ಯಾಂಬೂ ಪಿಜ್ಜಾ ಹೋಟೆಲ್ ಬಹಳ ಫೇಮಸ್ ಆಗ್ಬಿಡತ್ತೆ.
ಮತ್ತೆ ನಿಧಾನವಾಗಿ ಅವರಿಬ್ರು ಸೇರ್ಕೊಂಡು ಬೇರೆ ಬೇರೆ ಸಿಟಿಗಳಲ್ಲಿ ಅವರ ಬ್ರಾಂಚಸ್ ಓಪನ್ ಮಾಡ್ತಾರೆ. ಅವರ ಈಕೋ ಫ್ರೆಂಡ್ಲಿ ಬ್ಯಾಂಬೂ ಪಿಜ್ಜಾ ಎಲ್ಲೆಡೆ ಫೇಮಸ್ ಆಗ್ಬಿಡತ್ತೆ.